ನೋಡಿ ಯಾವ ರೀತಿಯಾಗಿ ಸರ್ಕಾರ ಈ ಮೈಕ್ರೋ ಫೈನಾನ್ಸ್ಗೆ ಮೂಗುದಾರವನ್ನ ಹಾಕುತ್ತೆ ಅಂತೇಳಿ ನಾವೀಗ ಒಂದೊಂದಾಗಿ ಪಾಯಿಂಟ್ಗಳನ್ನ ನೋಡ್ತಾ ಹೋಗೋಣ. ಏನೆಲ್ಲ ನಿರ್ಣಯವನ್ನ ತೆಗೆದುಕೊಳ್ಬಹುದು ಅಂತೇಳಿ ನೋಡಿ. ಫೈನಾನ್ಸ್ ಕಂಪನಿಗಳ ನೋಂದಣಿ ಮಾಡಿಸಿಕೊಳ್ಳೋದು ಕಡ್ಡಾಯವನ್ನ ಮಾಡುವಂತ ಸುಗ್ರೀವಾಜ್ಞೆ ಹೊರಡಿಸುತ್ತೆ. ಸಾಲ ನೀಡುವ ಕುರಿತಾಗಿ ಸರ್ಕಾರಕ್ಕೆ ಅವರು ಮಾಹಿತಿಯನ್ನ ಕೊಡಬೇಕಾಗತ್ತೆ. ಇದರ ಜೊತೆಗೆ RBI ರೂಲ್ಸ್ ಗಳನ್ನ ಕಡ್ಡಾಯವಾಗಿ ಪಾಲಿಸಲೇಬೇಕು. ನೋಡಿ, ಈ RBI ರೂಲ್ಸ್ ಇದೆಯಲ್ಲ, ಇಷ್ಟು ಹಣಕ್ಕೆ ಇಷ್ಟು ಪರ್ಸೆಂಟೇಜ್ ಬಡ್ಡಿ ಅಂತ ಇರುತ್ತೆ. ಅಂತ ಒಂದು ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು. 2 ಸಂಸ್ಥೆಗಳಿಂದ ಮಾತ್ರ ಸಾಲ ಪಡೆಯಬಹುದು ಒಬ್ಬ ವ್ಯಕ್ತಿ. ಅದನ್ನ ಹೊರತುಪಡಿಸಿ 5-10 ಆಗೋದಿಲ್ಲ. ಒಟ್ಟು ಸಾಲದ ಮೊತ್ತ ಯಾವುದೇ ಕಾರಣಕ್ಕೂ ಕೂಡ 2 ಲಕ್ಷ ಹಣ ಮೀರುವಂತಿಲ್ಲ. ಇದರ ಜೊತೆಗೆ ಸಾಲಗಾರರಿಗೆ ಕಿರುಕುಳವನ್ನೇನಾದ್ರೂ ಕೊಟ್ಟಿದೆ ಆದ್ರೆ 3 ವರ್ಷ ಜೈಲು ಶಿಕ್ಷೆ ಫಿಕ್ಸ್ ಆಗುತ್ತೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಜೈಲು ಶಿಕ್ಷೆ ಅಷ್ಟೇ ಅಲ್ಲ, 1 ಲಕ್ಷದವರೆಗೆ ದಂಡವನ್ನ ಕಟ್ಟಬೇಕು. ದಂಡದ ಅವಕಾಶ ಕೂಡ ಇರುತ್ತೆ. 3 ವರ್ಷ ಜೈಲು ಶಿಕ್ಷೆ. ಈ ರೀತಿಯಾದಂತಹ ಒಂದು ರೂಲ್ಸ್ ಗಳನ್ನ ತರೋ ಮೂಲಕ ಒಂದಷ್ಟು ಮೂಗುದಾರವನ್ನ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದೆ ಹಾಕ್ಬೋದು. ಅದರಲ್ಲಿ ಪ್ರಮುಖವಾಗಿ ಮೊದಲನೇದಾಗಿ ನಾವು ಗಮನಿಸಿದಂತೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ನೋಂದಣಿಯನ್ನ ಮಾಡ್ಕೋಬೇಕು. ಸಾಲವನ್ನ ಕೊಡುವ ವಿಚಾರವಾಗಿ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು. RBI ರೂಲ್ಸ್ ಗಳನ್ನ ಕಡ್ಡಾಯವಾಗಿ ಇಲ್ಲಿ ಪಾಲನೆ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಪ್ರಮುಖವಾಗಿ ಒಬ್ಬ ವ್ಯಕ್ತಿ 2 ಸಂಸ್ಥೆಗಳಿಂದ ಮಾತ್ರ ಸಾಲವನ್ನ ಪಡೆಯಬಹುದಾಗಿದೆ. ಅಷ್ಟೇ ಅಲ್ಲ, 2 ಲಕ್ಷಕ್ಕಿಂತ ಹೆಚ್ಚು ಸಾಲವನ್ನ ಪಡೆಯುವಂತಿಲ್ಲ. ಒಟ್ಟು ಸಾಲದ ಮೊತ್ತ 2 ಲಕ್ಷ ಹಣವನ್ನ ಮೀರುವಂತಿಲ್ಲ. ಈ ರೀತಿಯಾಗಿ ಒಂದಷ್ಟು ರೂಲ್ಸ್ ಗಳನ್ನ ತರುವ ಮೂಲಕ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನ ಹೊರಡಿಸುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ನೋಡಿ, ಯಾವ ರೀತಿಯಾಗಿ ಸರ್ಕಾರ ಈ ಮೈಕ್ರೋ ಫೈನಾನ್ಸ್ಗೆ ಮೂಗುದಾರವನ್ನ ಹಾಕುತ್ತೆ ಅಂತೇಳಿ ನಾವೀಗ ಒಂದೊಂದಾಗಿ ಪಾಯಿಂಟ್ಗಳನ್ನ ನೋಡ್ತಾ ಹೋಗೋಣ. ಏನೆಲ್ಲ ನಿರ್ಣಯವನ್ನ ತೆಗೆದುಕೊಳ್ಬಹುದು ಅಂತೇಳಿ ನೋಡಿ. ಫೈನಾನ್ಸ್ ಕಂಪನಿಗಳ ನೋಂದಣಿ ಮಾಡಿಸಿಕೊಳ್ಳೋದು ಕಡ್ಡಾಯವನ್ನ ಮಾಡುವಂತ ಸುಗ್ರೀವಾಜ್ಞೆ ಹೊರಡಿಸುತ್ತೆ. ಸಾಲ ನೀಡುವ ಕುರಿತಾಗಿ ಸರ್ಕಾರಕ್ಕೆ ಅವರು ಮಾಹಿತಿಯನ್ನ ಕೊಡಬೇಕಾಗತ್ತೆ. ಇದರ ಜೊತೆಗೆ RBI ರೂಲ್ಸ್ ಗಳನ್ನ ಕಡ್ಡಾಯವಾಗಿ ಪಾಲಿಸಲೇಬೇಕು. ನೋಡಿ, ಈ RBI ರೂಲ್ಸ್ ಇದೆಯಲ್ಲ, ಇಷ್ಟು ಹಣಕ್ಕೆ ಇಷ್ಟು ಪರ್ಸೆಂಟೇಜ್ ಬಡ್ಡಿ ಅಂತ ಇರುತ್ತೆ. ಅಂತ ಒಂದು ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು. 2 ಸಂಸ್ಥೆಗಳಿಂದ ಮಾತ್ರ ಸಾಲ ಪಡೆಯಬಹುದು ಒಬ್ಬ ವ್ಯಕ್ತಿ. ಅದನ್ನ ಹೊರತುಪಡಿಸಿ 5-10 ಆಗೋದಿಲ್ಲ. ಒಟ್ಟು ಸಾಲದ ಮೊತ್ತ ಯಾವುದೇ ಕಾರಣಕ್ಕೂ ಕೂಡ 2 ಲಕ್ಷ ಹಣ ಮೀರುವಂತಿಲ್ಲ. ಇದರ ಜೊತೆಗೆ ಸಾಲಗಾರರಿಗೆ ಕಿರುಕುಳವನ್ನೇನಾದ್ರೂ ಕೊಟ್ಟಿದೆ ಆದ್ರೆ 3 ವರ್ಷ ಜೈಲು ಶಿಕ್ಷೆ ಫಿಕ್ಸ್ ಆಗುತ್ತೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಜೈಲು ಶಿಕ್ಷೆ ಅಷ್ಟೇ ಅಲ್ಲ, 1 ಲಕ್ಷದವರೆಗೆ ದಂಡವನ್ನ ಕಟ್ಟಬೇಕು. ದಂಡದ ಅವಕಾಶ ಕೂಡ ಇರುತ್ತೆ. 3 ವರ್ಷ ಜೈಲು ಶಿಕ್ಷೆ. ಈ ರೀತಿಯಾದಂತಹ ಒಂದು ರೂಲ್ಸ್ ಗಳನ್ನ ತರೋ ಮೂಲಕ ಒಂದಷ್ಟು ಮೂಗುದಾರವನ್ನ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದೆ ಹಾಕ್ಬೋದು. ಅದರಲ್ಲಿ ಪ್ರಮುಖವಾಗಿ ಮೊದಲನೇದಾಗಿ ನಾವು ಗಮನಿಸಿದಂತೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ನೋಂದಣಿಯನ್ನ ಮಾಡ್ಕೋಬೇಕು. ಸಾಲವನ್ನ ಕೊಡುವ ವಿಚಾರವಾಗಿ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು. RBI ರೂಲ್ಸ್ ಗಳನ್ನ ಕಡ್ಡಾಯವಾಗಿ ಇಲ್ಲಿ ಪಾಲನೆ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಪ್ರಮುಖವಾಗಿ ಒಬ್ಬ ವ್ಯಕ್ತಿ 2 ಸಂಸ್ಥೆಗಳಿಂದ ಮಾತ್ರ ಸಾಲವನ್ನ ಪಡೆಯಬಹುದಾಗಿದೆ. ಅಷ್ಟೇ ಅಲ್ಲ, 2 ಲಕ್ಷಕ್ಕಿಂತ ಹೆಚ್ಚು ಸಾಲವನ್ನ ಪಡೆಯುವಂತಿಲ್ಲ. ಒಟ್ಟು ಸಾಲದ ಮೊತ್ತ 2 ಲಕ್ಷ ಹಣವನ್ನ ಮೀರುವಂತಿಲ್ಲ. ಈ ರೀತಿಯಾಗಿ ಒಂದಷ್ಟು ರೂಲ್ಸ್ ಗಳನ್ನ ತರುವ ಮೂಲಕ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನ ಹೊರಡಿಸುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ನೋಡಿ, ಯಾವ ರೀತಿಯಾಗಿ ಸರ್ಕಾರ ಈ ಮೈಕ್ರೋ ಫೈನಾನ್ಸ್ಗೆ ಮೂಗುದಾರವನ್ನ ಹಾಕುತ್ತೆ ಅಂತೇಳಿ ನಾವೀಗ ಒಂದೊಂದಾಗಿ ಪಾಯಿಂಟ್ಗಳನ್ನ ನೋಡ್ತಾ ಹೋಗೋಣ. ಏನೆಲ್ಲ ನಿರ್ಣಯವನ್ನ ತೆಗೆದುಕೊಳ್ಬಹುದು ಅಂತೇಳಿ ನೋಡಿ. ಫೈನಾನ್ಸ್ ಕಂಪನಿಗಳ ನೋಂದಣಿ ಮಾಡಿಸಿಕೊಳ್ಳೋದು ಕಡ್ಡಾಯವನ್ನ ಮಾಡುವಂತ ಸುಗ್ರೀವಾಜ್ಞೆ ಹೊರಡಿಸುತ್ತೆ. ಸಾಲ ನೀಡುವ ಕುರಿತಾಗಿ ಸರ್ಕಾರಕ್ಕೆ ಅವರು ಮಾಹಿತಿಯನ್ನ ಕೊಡಬೇಕಾಗತ್ತೆ. ಇದರ ಜೊತೆಗೆ RBI ರೂಲ್ಸ್ ಗಳನ್ನ ಕಡ್ಡಾಯವಾಗಿ ಪಾಲಿಸಲೇಬೇಕು. ನೋಡಿ, ಈ RBI ರೂಲ್ಸ್ ಇದೆಯಲ್ಲ, ಇಷ್ಟು ಹಣಕ್ಕೆ ಇಷ್ಟು ಪರ್ಸೆಂಟೇಜ್ ಬಡ್ಡಿ ಅಂತ ಇರುತ್ತೆ. ಅಂತ ಒಂದು ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು. 2 ಸಂಸ್ಥೆಗಳಿಂದ ಮಾತ್ರ ಸಾಲ ಪಡೆಯಬಹುದು ಒಬ್ಬ ವ್ಯಕ್ತಿ. ಅದನ್ನ ಹೊರತುಪಡಿಸಿ 5-10 ಆಗೋದಿಲ್ಲ. ಒಟ್ಟು ಸಾಲದ ಮೊತ್ತ ಯಾವುದೇ ಕಾರಣಕ್ಕೂ ಕೂಡ
2 ಲಕ್ಷ ಹಣ ಮೀರುವಂತಿಲ್ಲ. ಇದರ ಜೊತೆಗೆ ಸಾಲಗಾರರಿಗೆ ಕಿರುಕುಳವನ್ನು ಏನಾದರೂ ಕೊಟ್ಟಿದೆ ಆದ್ರೆ 3 ವರ್ಷ ಜೈಲು ಶಿಕ್ಷೆ ಫಿಕ್ಸ್ ಆಗುತ್ತೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಜೈಲು ಶಿಕ್ಷೆ ಅಷ್ಟೇ ಅಲ್ಲ, 1 ಲಕ್ಷದವರೆಗೆ ದಂಡವನ್ನ ಕಟ್ಟಬೇಕು. ದಂಡದ ಅವಕಾಶ ಕೂಡ ಇರುತ್ತೆ. 3 ವರ್ಷ ಜೈಲು ಶಿಕ್ಷೆ. ಈ ರೀತಿಯಾದಂತಹ ಒಂದು ರೂಲ್ಸ್ ಗಳನ್ನ ತರೋ ಮೂಲಕ ಒಂದಷ್ಟು ಮೂಗುದಾರವನ್ನ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಬಹುದು. ಅದರಲ್ಲಿ ಪ್ರಮುಖವಾಗಿ ಮೊದಲನೇದಾಗಿ ನಾವು ಗಮನಿಸಿದಂತೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ನೋಂದಣಿಯನ್ನ ಮಾಡ್ಕೋಬೇಕು. ಸಾಲವನ್ನ ಕೊಡುವ ವಿಚಾರವಾಗಿ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು. RBI ರೂಲ್ಸ್ ಗಳನ್ನ ಕಡ್ಡಾಯವಾಗಿ ಇಲ್ಲಿ ಪಾಲನೆ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಪ್ರಮುಖವಾಗಿ ಒಬ್ಬ ವ್ಯಕ್ತಿ 2 ಸಂಸ್ಥೆಗಳಿಂದ ಮಾತ್ರ ಸಾಲವನ್ನ ಪಡೆಯಬಹುದಾಗಿದೆ. ಅಷ್ಟೇ ಅಲ್ಲ, 2 ಲಕ್ಷಕ್ಕಿಂತ ಹೆಚ್ಚು ಸಾಲವನ್ನ ಪಡೆಯುವಂತಿಲ್ಲ. ಒಟ್ಟು ಸಾಲದ ಮೊತ್ತ 2 ಲಕ್ಷ ಹಣವನ್ನ ಮೀರುವಂತಿಲ್ಲ. ಈ ರೀತಿಯಾಗಿ ಒಂದಷ್ಟು ರೂಲ್ಸ್ ಗಳನ್ನ ತರುವ ಮೂಲಕ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನ ಹೊರಡಿಸುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ನೋಡಿ, ಯಾವ ರೀತಿಯಾಗಿ ಸರ್ಕಾರ ಈ ಮೈಕ್ರೋ ಫೈನಾನ್ಸ್ಗೆ ಮೂಗುದಾರವನ್ನ ಹಾಕುತ್ತೆ ಅಂತೇಳಿ ನಾವೀಗ ಒಂದೊಂದಾಗಿ ಪಾಯಿಂಟ್ ಗಳನ್ನ ನೋಡ್ತಾ ಹೋಗೋಣ. ಏನೆಲ್ಲ ನಿರ್ಣಯವನ್ನ ತೆಗೆದುಕೊಳ್ಬಹುದು ಅಂತೇಳಿ ನೋಡಿ. ಫೈನಾನ್ಸ್ ಕಂಪನಿಗಳ ನೋಂದಣಿ ಮಾಡಿಸಿಕೊಳ್ಳೋದು ಕಡ್ಡಾಯವನ್ನ ಮಾಡುವಂತ ಸುಗ್ರೀವಾಜ್ಞೆ ಹೊರಡಿಸುತ್ತೆ. ಸಾಲ ನೀಡುವ ಕುರಿತಾಗಿ ಸರ್ಕಾರಕ್ಕೆ ಅವರು ಮಾಹಿತಿಯನ್ನ ಕೊಡಬೇಕಾಗತ್ತೆ. ಇದರ ಜೊತೆಗೆ RBI ರೂಲ್ಸ್ ಗಳನ್ನ ಕಡ್ಡಾಯವಾಗಿ ಪಾಲಿಸಲೇಬೇಕು. ನೋಡಿ, ಈ RBI ರೂಲ್ಸ್ ಇದೆಯಲ್ಲ, ಇಷ್ಟು ಹಣಕ್ಕೆ ಇಷ್ಟು ಪರ್ಸೆಂಟೇಜ್ ಬಡ್ಡಿ ಅಂತ ಇರುತ್ತೆ. ಅಂತ ಒಂದು ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು. 2 ಸಂಸ್ಥೆಗಳಿಂದ ಮಾತ್ರ ಸಾಲ ಪಡೆಯಬಹುದು ಒಬ್ಬ ವ್ಯಕ್ತಿ. ಅದನ್ನ ಹೊರತುಪಡಿಸಿ 5-10 ಆಗೋದಿಲ್ಲ. ಒಟ್ಟು ಸಾಲದ ಮೊತ್ತ ಯಾವುದೇ ಕಾರಣಕ್ಕೂ ಕೂಡ 2 ಲಕ್ಷ ಹಣ ಮೀರುವಂತಿಲ್ಲ. ಇದರ ಜೊತೆಗೆ ಸಾಲಗಾರರಿಗೆ ಕಿರುಕುಳವನ್ನು ಏನಾದರೂ ಕೊಟ್ಟಿದೆ ಆದ್ರೆ 3 ವರ್ಷ ಜೈಲು ಶಿಕ್ಷೆ ಫಿಕ್ಸ್ ಆಗುತ್ತೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಜೈಲು ಶಿಕ್ಷೆ ಅಷ್ಟೇ ಅಲ್ಲ, 1 ಲಕ್ಷದವರೆಗೆ ದಂಡವನ್ನ ಕಟ್ಟಬೇಕು. ದಂಡದ ಅವಕಾಶ ಕೂಡ ಇರುತ್ತೆ. 3 ವರ್ಷ ಜೈಲು ಶಿಕ್ಷೆ. ಈ ರೀತಿಯಾದಂತಹ ಒಂದು ರೂಲ್ಸ್ ಗಳನ್ನ ತರೋ ಮೂಲಕ ಒಂದಷ್ಟು ಮೂಗುದಾರವನ್ನ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಬಹುದು. ಅದರಲ್ಲಿ ಪ್ರಮುಖವಾಗಿ ಮೊದಲನೇದಾಗಿ ನಾವು ಗಮನಿಸಿದಂತೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ನೋಂದಣಿಯನ್ನ ಮಾಡ್ಕೋಬೇಕು. ಸಾಲವನ್ನ ಕೊಡುವ ವಿಚಾರವಾಗಿ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು. RBI ರೂಲ್ಸ್ ಗಳನ್ನ ಕಡ್ಡಾಯವಾಗಿ ಇಲ್ಲಿ ಪಾಲನೆ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಪ್ರಮುಖವಾಗಿ ಒಬ್ಬ ವ್ಯಕ್ತಿ 2 ಸಂಸ್ಥೆಗಳಿಂದ ಮಾತ್ರ ಸಾಲವನ್ನ ಪಡೆಯಬಹುದಾಗಿದೆ. ಅಷ್ಟೇ ಅಲ್ಲ, 2 ಲಕ್ಷಕ್ಕಿಂತ ಹೆಚ್ಚು ಸಾಲವನ್ನ ಪಡೆಯುವಂತಿಲ್ಲ. ಒಟ್ಟು ಸಾಲದ ಮೊತ್ತ 2 ಲಕ್ಷ ಹಣವನ್ನ ಮೀರುವಂತಿಲ್ಲ. ಈ ರೀತಿಯಾಗಿ ಒಂದಷ್ಟು ರೂಲ್ಸ್ ಗಳನ್ನ ತರುವ ಮೂಲಕ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನ ಹೊರಡಿಸುವಂತ ಸಾಧ್ಯತೆ ಕಂಡು ಬರ್ತಾ ಇದೆ.